ನಾನು ಈ ಸಿನಿಮಾದಲ್ಲಿ ರಿಚಾ ಫರ್ನಾಂಡಿಸ್ ಅನ್ನೋ ಪಾತ್ರನ ನಿರ್ವಹಿಸಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ನ್ಯೂಸ್ಗೆ ಏನಿದೆ ಅಂದರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಅದೇ ಹೇಳ್ತಾ ಇದ್ದೀನಿ, ಎಲ್ಲ ಮಸಾಲೆಗಳು ನಮ್ಮ ಸಿನಿಮಾದಲ್ಲಿದೆ, ಎಲ್ಲೂ ಬೋರ್ ಅನ್ಸಲ್ಲ ನಿಮಗೆ. ಅದೇ ಹೇಳಿದಾಗೆ ಕಾನ್ವರ್ಸೇಷನ್ ಲಾಸ್ಟ್ ನಡೀತಲ್ಲ, ಅದು ಏನೂ ಇಲ್ಲ ಇಲ್ಲಿ. ಅನ್ಕೋತಾರೆ ಇದು ಬತಾಸ್ ಅನ್ನೋದು, ಇದು ಬಿಗ್ ವರ್ಡ್, ಇದು ಏನು ಇದು ರಾಂಗ ಕನ್ವೆ ಆಗುತ್ತೆ ಅಂತ. ಎಲ್ಲೂ ಆ ರೀತಿ ಮುಜುಗರ ಆಗದೆ ಇರುವಂತಹ ಸಿನಿಮಾನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಸೊ ತಾವೆಲ್ಲರೂ ಬಂದು ಸಿನಿಮಾನ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಹಳ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಆ ತಲೆಮಾರಿಗೆ ಹೋಗಿ ನಿಂತು ನೋಡಿದಾಗ ಈ ಪಿಕ್ಚರ್ ಬಹಳ ಹತ್ತಿರದ ಹೃದಯಕ್ಕೆ ಅಟ್ಯಾಚ್ ಆಗಿದೆ. ನಾವು ಹಿಂದೆ ಬಹಳ ಸಾಂಪ್ರದಾಯಿಕವಾದಂಥ ಒಂದು ವ್ಯವಸ್ಥೆಗಳನ್ನು ನೋಡಿದಂಥ ವ್ಯವಸ್ಥೆಗೂ ಇವತ್ತಿಗೆ ಗ್ಲೋಬಲಿ ಒಂದು ಕಾಮನ್ ಥಿಂಕಿಂಗ್ ಇದೆ. ತತ್ಕ್ಷಣಕ್ಕೆ ಎಲ್ಲವನ್ನೂ ಒಪ್ಪಿಕೊಳ್ಳುವಂಥ ಮನಸ್ಥಿತಿಲಿಲ್ಲ. ಎಲ್ಲವನ್ನ ನೋಡಿ ಅದನ್ನ ಸ್ಟಡಿ ಮಾಡಿ ಇದು ಬೇಕು ಬೇಡ ಎಲ್ಲವನ್ನ ಮಾಡಿ ಕೊನೆಗೆ ಅಂತಿಮವಾಗಿ ನಿರ್ಣಯಕ್ಕೆ ಬರುವಂಥ ಹೊಸ ತಲೆಮಾರಿದೆ. ಅದು ವಿಶೇಷವಾಗಿ ನಾನು ಹೇಳ್ತಿರೋದೇನೆಂದರೆ, ಯುವ ಜೋಡಿಗಳು ನಾವು ನೋಡಿದ್ರು ಕೂಡ ಅವ್ರು ಮದುವೆ ಆಗ್ತಾರೆ ಅಂತಲೂ ಅಲ್ಲ, ಒಬ್ರೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋದ್ರಿಂದ ಹೆಜ್ಜೆಗಳು ಆಗ್ತಿರ್ತವೆ. ಸೊ ಈ ಘಟನೆಗಳು ನೈಜವಾಗಿ ಪ್ರಪಂಚದ ಎಲ್ಲ ದೇಶದಲ್ಲೂ ನಡೀತಿರ್ತಕ್ಕಂಥದ್ದು. ಅದನ್ನ ಚಿತ್ರೀಕರಣದ ಮುಖಾಂತರ ನಮ್ಮ ಗುರುಪ್ರಸಾದ್, ಪ್ರದೀಪ್ ಎಲ್ಲ ಸೇರಿ ತಂದಿದ್ದಾರೆ. ಹೊಸ ತಲೆಮಾರಿನ ಹೊಸ ನಿರೀಕ್ಷೆಗಳಿಗೆ ಇದು ಹೊಸ ದಾರಿಯಲ್ಲಿ ಹೆಜ್ಜೆ ಹಾಕುತ್ತೆ ಅಂತ ಭಾವಿಸ್ತಾ ಶುಭಾಶಯ ಕೊಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಸ್ನೇಹಿತರೆ ಮತ್ತು ಎಲ್ಲ ಯುವ ಪ್ರತಿಭೆಗಳೇ, ನಿಮ್ಮೆಲ್ಲ ಮೊದಲೇ ಏನು ತಿಳಿಸ್ಬೇಕು ಅಂದರೆ, ನಾನು ಒಬ್ಬ ಪ್ರೊಡ್ಯೂಸರ್. 1975 2 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ವಿ. ಫಸ್ಟ್ ರಜನಿಕಾಂತ್ ಇಂಟ್ರೊಡ್ಯೂಸ್ ಮಾಡಿದ್ದು ನಾವೇ, ಕಿಲಾಡಿ ಕಿಟ್ಟು ಅಂತ ಹೇಳ್ಬಿಟ್ಟು. ನಂತರ ಕಲ್ಲಾಕುಳ್ಳ ಅಂತ ನೋಡ್ತಿದ್ವಿ. ಕೇವಲ 5 ಲಕ್ಷಕ್ಕೆ ಒಂದು ಪಿಕ್ಚರ್, ಕಲರ್ ಪಿಕ್ಚರೇ ಮುಗಿದೋಯ್ತು ಅವಾಗ. ಆ ಕಾಲ ಅದು. ಅಂದರೆ ಈಗ ಏನು ನಮ್ಮ ಅರ್ಜುನ್ ಕೊಂಡು ಪ್ರದೀಪನು ಏನೋ 3-4 ಹೆಸರಿದೆ ಅವರು. ಬೈ ಪ್ರೊಫೆಷನ್ ಈಸ್ ಆಲ್ಸೋ ಎ ಲಾಯರ್, ಸುಪ್ರೀಂ ಕೋರ್ಟ್ ಲಾಯರ್. ಅವರು ಮತ್ತು ನಮ್ಮ ಗುರುಪ್ರಸಾದ್ ಇಬ್ಬರು ಸೇರಿ ಈ ಒಂದು ಯುವ ಪ್ರತಿಭೆಗಳನ್ನು ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ತಂದಿದ್ದಾರೆ, ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಈ ಹಿಂದೆನೂ ಇವರೇ ಯಾರು ನಮ್ಮ ಪ್ರದೀಪ್ ಅವರೇ ಒಂದು ಪಿಕ್ಚರ್ ಮಾಡಿದರು. ಅದನ್ನು ಭಾಸ್ಕರ್ ರಾಯರವರು ನಾನು ಎಲ್ಲ ಸೇರಿ ಇಲ್ಲಿ ಓಪನ್ ಮಾಡಿದ್ವಿ ಅದನ್ನು. ಇದು ಅದು 2ನೇ ಪಿಕ್ಚರು. ಹಾಗೆ ಯಾವುದೇ ಒಂದು ಫೀಲ್ಡಲ್ಲಾಗಲಿ ಪರ್ಸಿವರೆನ್ಸ್ ಇರಬೇಕು. ಆ ಗುರಿ ತಲುಪೋ ತನಕನೂ ಪ್ರಯತ್ನ ಮಾಡ್ತಾನೆ ಇರಬೇಕು. ಮೊದಲನೇದು ವಿಫಲ ಆಗ್ಬೋದು, 2ನೇದು ವಿಫಲ ಆಗ್ಬೋದು, 3ನೇದು ವಿಫಲ ಆಗ್ಬೋದು, 4ನೇದಂತೂ ಸಕ್ಸಸ್ ಆಗೇ ಆಗುತ್ತೆ. ಯಾವುದೇ ಟ್ಯಾಲೆಂಟ್ ಇರಲಿ ಅಥವಾ ಟ್ಯಾಲೆಂಟ್ ಎಷ್ಟೇ ಇರಲಿ, ಅದಕ್ಕಿಂತ ಹೆಚ್ಚಿಗೆ ಸಕ್ಸಸ್ ಆಗೋದು ಯಾವುದು ಅಂದರೆ ಪ್ರಯತ್ನ. ಹಾಗಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇವ್ರ ಪ್ರಯತ್ನಕ್ಕೆ ಎಲ್ಲ ಚೆನ್ನಾಗಿ ಯಶಸ್ಸು ಸಿಗಲಿ. ಇವತ್ತೇನು ನಾವೆಲ್ಲ ನೋಡಿದ್ವಿ, ಹಾಡು ಚೆನ್ನಾಗಿ ಮೂಡ್ ಬಂದಿದೆ ಯುವ ಪ್ರತಿಭೆಗಳಿಗೆ, ಆಮೇಲೆ ಯುವ ಜನಕ್ಕೆ ಒಂದು ಮೆಸೇಜ್ ಹೋಗೋ ರೀತಿಲಿ, ಈಗಿನ ಕಾಲಕ್ಕೆ ತಕ್ಕಂಥ ಮೆಸೇಜ್ ಹೋಗೋ ರೀತಿಲಿ ಹಾಡು ಭಾಳ ಚೆನ್ನಾಗಿ ಬಂದಿದೆ. ಹಾಗಾಗಿ ಇವ್ರಿಗೆ ಶುಭವಾಗಲಿ. ಮತ್ತು ಯಾವ ರೀತಿ ಮಾರ್ಗದರ್ಶನ, ಈ ಲೈನಲ್ಲಿ ನಾನು ಭಾಳ ಅನುಭವ ಆಗಿರೋದ್ರಿಂದ ಯಾವ ರೀತಿ ಮಾರ್ಗದರ್ಶನ ಬೇಕಾದರೂ ಬರಲಿ, ನಾವು ಮಾಡೋಕ್ಕೆ ರೆಡಿ ಇದ್ದೀನಿ. ಮತ್ತು ಇದೇ ರೀತಿ ಅವರು ಮುಂದುವರೆದ ಪ್ರಯತ್ನಗಳು ಮರಳಿ ಪ್ರಯತ್ನ ಮಾಡಿ ಮುಂದೆ ಬರಲಿ. ಏನು ಈಗ ಎಲ್ಲೂ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಅಡ್ವೊಕೇಸಿ ಮಾಡ್ತಾ ಇದ್ದಾರೆ, ಅದನ್ನು ನಾನೇ ಸಜೆಸ್ಟ್ ಮಾಡಿದ್ದೆ ಅವನಿಗೆ. ಬಂದು ಭಾಳ ಇದು ಮಾಡ್ತಾ ಇದ್ದ, ನನಗೆ ಶಾರದಾ ಲಾ ಕಾಲೇಜಲ್ಲಿ ಸೀಟ್ ಕೊಡಿಸಿ ಅಡ್ಮಿಷನ್ಸ್ ಎಲ್ಲ ಮುಗಿದೋಗಿದೆ ಅಂತ. ಅಲ್ಲಿ ನನಗೆ ಪ್ರೆಸಿಡೆಂಟ್ ಗೊತ್ತಿದ್ದರಿಂದ ಹೇಳಿ ಏನೋ ಮಾಡಿ ಕೊನೆ ಮೂಮೆಂಟಲ್ಲಿ ಒಂದು ಸೀಟ್ ಕೊಡಿಸಿ ಮಾಡಿದೆ. ಅದಕ್ಕೆ ಅವನು ನನಗೆ ಡೌಟ್ ಇತ್ತು, ಮಾಡ್ತಾನೋ ಇಲ್ವೋ, 3 ವರ್ಷ ಓದ್ಬಿಟ್ಟು ಅದಕ್ಕೆ. ಬಟ್ ಪರ್ಸಿವರೆನ್ಸ್ ಇದೆ ಅವನಿಗೆ, ಮಾಡಬೇಕು ಅನ್ನೋ ಛಲ ಇದೆ. ಆಮೇಲೆ ಗುರಿ ಮುಟ್ಟಬೇಕು ಅನ್ನೋ ಒಂದು ಹಂಬಲನೂ ಇದೆ. ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಸಾಧ್ಯ. ಹಾಗಾಗಿ ಅವನಿಗೆ ಮತ್ತು ನಮ್ಮ ಗುರುಪ್ರಸಾದ್ಗೂ ಹಾಗೂ ಎಲ್ಲ ತಂಡದವ್ರಿಗೂ ಶುಭ ಕೋರ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಅಲ್ಲ, ಅಡ್ವೊಕೇಟ್ ಆಗೋರು ಸಿನಿಮಾ ಕಡೆ ಬಂದಾಗ ನೀವೇನು ಹೇಳಲಿಲ್ವಾ ಸರ್? ಲಾ ಕಾಲೇಜಲ್ಲಿ ಸೀಟ್ ಬೇರೆ ಕೊಡ್ಸಿದ್ರಿ. ಮೊದಲೇ ಫಿಲ್ಮ್ ಫೀಲ್ಡಲ್ಲಿ ಇದ್ದ. ಅದಕ್ಕಿಂತ ಯಾವ್ದು ಬೇರೆ ಯಾವುದೋ ಫೀಲ್ಡಲ್ಲಿ ಇದ್ದ. ಎಲ್ಲ ಬೇಡ ಬಾಪ,
ಬೇರೆ ಬೇರೆ ಯಾವ್ದಾವ್ದೋ ಫೀಲ್ಡ್. ಓಕೆ. ಅಡ್ವೊಕೇಟ್ ಆದ್ಮೇಲೂ ಬಂದ ನನ್ನ ಹತ್ರ ಗುರುಗಳೇ ನಾನು ಪಾಸ್ ಮಾಡ್ಬಿಟ್ಟಿದ್ದೀನಿ ನಿಮ್ಮ ಹೌದಪ್ಪ ಮಾಡಿದ್ಯಾ, ಏನಾಗ್ಬೇಕು ನಾನೀಗ? ನಾನು ಹೇಳಿದೆ ನೀನು ಜಡ್ಜ್ ಆಗು, ನೀವು ಬರೀ ಅಡ್ವೊಕೇಟ್ ಆಗಿರ್ಬೇಡ, ಜಡ್ಜ್ ಆಗಿ ಪರೀಕ್ಷೆಗಳು ತಗೊಂಡು ಜಡ್ಜ್ ಆದರೆ ಒಳ್ಳೆ ಇದಿರುತ್ತೆ ಅಂತ ಹೇಳಿದೆ. ಅದನ್ನು ಅವನೇನೋ ಆಯಿತು ಅಂತ ಹೋಗಿದ್ದಾರೆ. ಹಾಗಾಗಿ ಎಲ್ಲ ಸ್ಟೆಪ್ಪಲ್ಲೂ ಅದು ಮಾಡ್ತಾ ಇದ್ದೀನಿ. ಆದರೆ ಮೊದಲೇ ಈ ಫೀಲ್ಡಲ್ಲಿದ್ದ, ಆಮೇಲೆ ಅಲ್ಲಿ ಬಂದ. ಅದಕ್ಕೂ ಈ ಸಿನಿಮಾಗಿಂತ ಮುಂಚೆ ಪ್ರತಿ ಟಾಕ್ಸ್ ಅಲ್ಲಿ 5 ನಿಮಿಷ ಡಿಸ್ಕಷನ್ ಅಲ್ಲಿ ಬಟ್ ಆ ಕ್ರಿಯೇಟಿವ್ ಟಾಕ್ಸ್ ಅನ್ನೋದು ಕಾಣ್ತಾ ಇತ್ತು. ಸೊ ಮುಂಚೆ ನಮ್ದು ಹಾಗೆ ಫ್ರೆಂಡ್ಶಿಪ್ ಇತ್ತು, ಬೇರೆ ಬೇರೆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಬಟ್ ಪ್ರತಿ ಕಾನ್ವರ್ಸೇಷನ್ ಅಲ್ಲಿ ಒಬ್ಬ ವ್ಯಕ್ತಿದು ಕ್ರಿಯೇಟಿವಿಟಿ ಇದೆ ಅಂತ ವ್ಯಕ್ತಿ ನಮಗೆ ಅಪ್ರೋಚ್ ಮಾಡಿ, ಸರ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ತಮ್ಮ ಸಹಾಯ ಬೇಕು ಅಂದಾಗ, ಸರ್ ಏನ್ ಸಿನಿಮಾ? 1 ಲೈನ್ ಕತೆ ಹೇಳೋದು ಅಂದ್ರೆ ಅವ್ರು ಸರ್ ಸಿಂಪಲ್ ಆಗಿ, ಸರ್ ಯಾರ್ಯಾರೋ ಜನ ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಆಗುತ್ತೆ ಇಷ್ಟೇ. ಸರ್ ಟೈಟ್ಲ್ ಏನು? ಹಂಗೆ ಸರ್ ಎಲ್ಲಿಂದನೋ ಏನೇನೋ ಆಗ್ಬಿಡುತ್ತೆ. ಈಗ ಅಂದಾಗ ಆವಾಗ ನಾವು ಡಿಸ್ಕಷನ್ ಮಾಡಿದ್ವಿ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ ಒಂದು ಟೈಟ್ಲು. ಸೊ ಅವ್ರ ಕ್ರಿಯೇಟಿವ್ ಮೈಂಡ್ ಇದೆ ಅಂತ ಗೊತ್ತು, ಮತ್ತೆ ಪ್ಯಾಷನ್ ಇದೆ, ಏನೋ ಮಾಡಬೇಕು ಅಂತ ಇದ್ದಾಗ ಅಂತ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಸಿನಿಮಾನ ನಾವು ತುಂಬಾ ಸೀರಿಯಸ್ ಆಗಿ ನಾವು ನಿರ್ಮಾಣ ಮಾಡೋದನ್ನ ನೋಡಿದೀವಿ. ತುಂಬಾ ಜನ ಸ್ಟ್ರಗಲ್ ಮಾಡ್ತಾರೆ, ಕಷ್ಟಪಡ್ತಾರೆ. ನಾವು ಸಿನಿಮಾ ಮಾಡ್ತೀವಿ, ಎಲ್ಲ ಸಾಲ ತಂದು ಸಿನಿಮಾಗಳನ್ನ ಮಾಡ್ತಿರ್ತಾರೆ. ಬಟ್ ಇವ್ರ ಜೊತೆ ನಾನು ವರ್ಕ್ ಮಾಡುವಾಗ ನಾವು ಸಿನಿಮಾ ಮಾಡಿದೀವಿ ಅಂತ ಫೀಲ್ ಆಗಲಿಲ್ಲ. ಯಾಕಂದ್ರೆ ಅಷ್ಟೊಂದು ಈಸಿಯಾಗಿ ಇಡೀ ಟೀಮ್ನ ಎಲ್ಲರೂ ಯಾವಾಗ ಕಂಫರ್ಟಬಲ್, ಈಗ ನಾಳೆ ಶೆಡ್ಯೂಲ್ ಎಲ್ಲರೂ ಬರಬೇಕು ಅಂತ ಹಠ ಅನ್ನೋದು, ಎಲ್ಲರೂ ಯಾವಾಗ ಕನ್ವಿನ್ರು ನೆಕ್ಸ್ಟ್ ವೀಕ್ ಮಾಡೋಣ, ರಜದಿಂದ ಮಾಡೋಣ, ಹ್ಯಾವ್ ಅ ಫನ್ ನೈಸ್ ಮೂಮೆಂಟ್ ಲೈಫ್ ಜರ್ನಿಯನ್ನ ಬ್ಯೂಟಿಫುಲ್ ಆಗಿ ಸಿನಿಮಾದಲ್ಲೂ ಎಂಜಾಯ್ ಮಾಡಿದ್ದಾರೆ, ಸಿನಿಮಾದಲ್ಲೂ ತೋರಿಸಿದ್ದಾರೆ. ಸೊ ಇದು ಸೆಟ್ ಹೋಗೋಕ್ಕೂ ಒಂದು ನನಗೆ ಭಯ ಏನಂದ್ರೆ, ಒಂದ್ಸಲ ನಾನು ಸೆಟ್ ಹೋಗಿದ್ದು ಒಂದು ಪ್ರಾಜೆಕ್ಟ್ಗೆ. ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಾರೆ ಅಂದ್ರೆ, ಒಂದು ಫೈಟ್ ಸೀಕ್ವೆನ್ಸು ಸೀನಿಯರ್ ಫೈಟ್ ಮಾಸ್ಟರು ಎಷ್ಟು ಫೈಟ್ ಸೀರಿಯಸ್ ಆಗಿ ಮಾಡಿದ್ರೆ ಅಂದ್ರೆ, ಫೈಟ್ ಮಾಸ್ಟರೇ ಹೆದರ್ ಬಿಟ್ರು. ಯಾಕೆಂದ್ರೆ ಫೈಟ್ ಸ್ಟಾಪ್ ಅಂದ್ರೂ ಸಹ ಅಲ್ಲಿರೋ ಕಟ್ಟಿಗೆನ ತಗೊಂಡು ಮೈಗೆಲ್ಲ ಹೊಡ್ಕೊಂಡು ಬಾಡಿ ಎಲ್ಲ ರೆಡ್ ಮಾಡ್ಕೊಂಡ್ಬಿಟ್ರು. ಅವರು ಅಷ್ಟೊಂದು ಇನ್ವಾಲ್ವ್ ಆಗಿದ್ರು. ಎಲ್ಲರೂ ನಮಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಯ್ತು, ಇರೋದೆಲ್ಲ ಐಟಮ್ಸ್ ಎಲ್ಲ ಹೊಡೆದಾಗ್ತಿದ್ದಾರೆ, ಇನ್ನೂ ಆಕ್ಷನ್ ಕಟ್ ಆಗಿಲ್ಲ ಅನ್ನೋಂಥದ್ದು. ಅದು ಒಂದೇ ಸಲ ಹೋದೆ, ಅದೇ ಲಾಸ್ಟ್ ಹೋದೆ. ನಾನು ಬರೋದೆಲ್ಲ ಶೂಟಿಂಗ್ ಸೆಟ್ಗೆ ಅಂತ ಹೇಳ್ಬಿಟ್ಟೆ. ಸೊ ಇಡೀ ಸಿನಿಮಾನ ಮುಗಿಸ್ಕೊಂಡು ಒಬ್ಬರೇ ಮುಂದೆ ನಿಂತು ಇಡೀ ಟೀಮ್ನ ಕಟ್ಕೊಂಡು ಒಂದು ಸಿನಿಮಾನ ಮುಗಿಸಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಬಹುಶಃ ಇದು ಒಂದು ವಿಭಿನ್ನವಾದಂಥ ಕಥಾವಸ್ತುವನ್ನು ಹೊಂದಿರುವಂಥ ಸಿನಿಮಾ ಅಂತೇಳಿ ನಾನು ಪ್ರದೀಪ್ ಜೊತೆ ಚರ್ಚೆ ಮಾಡುವಂಥ ಹಲವಾರು ಸಂದರ್ಭಗಳಲ್ಲಿ ಆತನು ಹೇಳಿದ್ದಾನೆ. ಬಹುಶಃ ಈತನ ಹಲವಾರು ಅವತಾರಗಳನ್ನ ಇಲ್ಲಿ ಇರುವಂಥ ಎಲ್ಲ ಗಣ್ಯರು ತಿಳಿಸಿದ್ದಾರೆ. ಬಹುಶಃ ಇದು ದಶಾವತಾರ ಅಲ್ಲ, ಇದೊಂದು ಶತಾವತಾರ ಅಂತೇಳಿ ನಾನು ಹೇಳಬೇಕಾಗ್ತದೆ. ಏಕೆಂದರೆ ಈತ ಸುಮಾರು 21ನೇ ವಯಸ್ಸಿಗೆ ಮೈಸೂರಿನಲ್ಲಿ ಚುನಾವಣೆಗೂ ಕೂಡ ನಿಂತಿದ್ದ ಅನ್ನುವಂಥದ್ದು ಒಂದು ವಿಶೇಷವಾದಂಥದ್ದು. ಅಲ್ಲಿ ಒಂದು 3,000 ರಿಂದ 5,000 ಓಟನ್ನು ತೆಗೆದುಕೊಂಡು ಆತ ಡಿಫೀಟ್ ಆಗಿದ್ದಾನೆ. ಅಂದ್ರೆ ಪಾಲಿಟಿಕ್ಸು ಬಿಟ್ಟಿಲ್ಲ. ಇಲ್ಲ, ಅದ್ರ ಜೊತೆಗೆ ಸೊ ಅವತ್ತು ನಾಮಿನೇಷನ್ ಮಾಡ್ಬೇಕಾದ್ರೆ ನಾನಲ್ಲಿ ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ನೋಡದ್ದು 4 ಜನ ಇದನ್ನ ಒಂದು ಜನಿವಾರ ಹಾಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಕರ್ಕೊಂಡು ಬಂದರು. ಏನಿದು ವಿಶೇಷವಾಗಿ ಏನೋ ಗಣಪತಿ ಮೂರ್ತಿ ಬಂದಂಗೆ ಬರ್ತಾ ಇದಿಲ್ಲ ಅಂತೇಳಿ ನಾನು ನೋಡಿದಂಥ ಸಂದರ್ಭದಲ್ಲಿ ಇದ ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಸೊ ಅದನ್ನ ಆ ರೀತಿ ಹಲವಾರು ವಿಭಿನ್ನವಾದಂಥ ಒಂದು ಪುಟ್ಟ ಮಗು ಥರ ಈಗಾಗಲೇ ತಿಳಿಸಿದಾಗೆ ಆತ ಹಲವಾರು ರೀತಿಯಂಥ ಅಭಿರುಚಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇರ್ತಾನೆ. ಅದರಲ್ಲಿ ಒಬ್ಬ ಉತ್ತಮವಾದಂಥ ಕಲಾವಿದ ಇದ್ದಾನೆ ಅಂತೇಳಿ ನಾವೆಲ್ಲರೂ ಕೂಡ ಹೇಳ್ಬೋದು. ಹಾಗಾಗಿ ಆತನ ಒಂದು ನಿರ್ದೇಶನದಲ್ಲಿ ಬಂದಿರುವಂಥ ಈ ಚಿತ್ರ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿ ಇದು ಜನಗಳಿಗೆ ತಲುಪಿ ಆ ಮೂಲಕ ಒಂದು ಶತದಿನೋತ್ಸವವನ್ನು ಆಚರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.